ನಮ್ಮ ಶಾಸ್ತ್ರದಲ್ಲಿ ಕಮ್ಮಿ ಅಂದರೂ ಒಂದು 800ರಿಂದ 1000 ಪೂಜೆಗಳಿದ್ದಾವೆ. 800ರಿಂದ 1000. ಅದರಲ್ಲಿ ಯಾವುದು ಉತ್ತಮ, ಯಾವುದು ಕನಿಷ್ಠ, ಯಾವುದು ಮಧ್ಯಮ ಅನ್ನೋದು ಯಾವುದೂ ಇಲ್ಲ. ಮೊದಲೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಮನುಷ್ಯ ಹುಟ್ಟಿದಾಗಿನಿಂದನೂ ಕೂಡ ನೆಮ್ಮದಿ ಹುಡುಕ್ತಾ ಇದ್ದಾನೆ. ನೆಮ್ಮದಿ ಹುಡುಕ್ದಾಗ ಯಾವುದ್ರಲ್ಲಿ ಹುಡುಕಿದ್ದಾನೆ? ವಯಸ್ಸಿದ್ದಾಗ ದುಡ್ಡಲ್ಲಿ ನೆಮ್ಮದಿ ಇರ್ಬೋದು ಅಂತ ದುಡ್ಡು ಹುಡುಕಿದ್ದಾನೆ ವಯಸ್ಸಿದ್ದಾಗ. ವಯಸ್ಸಾಗೋದಾಗ ಆರೋಗ್ಯದಲ್ಲಿ ನೆಮ್ಮದಿ ಸಿಗಬೇಕು ಅಂತ ಆರೋಗ್ಯದಲ್ಲಿ ಹುಡುಕಿದ್ದಾನೆ. ಇವೆರಡರ ಮಧ್ಯದಲ್ಲಿ ದುಡ್ಡು ಇದ್ದಾಗ, ದುಡ್ಡುಗೋಸ್ಕರ ಅವನು ನೆಮ್ಮದಿ ಹುಡುಕಿದಾಗ ಅನೇಕ ಕಷ್ಟಗಳನ್ನ ಎದುರಿಸ್ತಾನೆ. ಸರಿಯಾದ ಟೈಮಿಗೆ ದುಡ್ಡು ಬರೋಲ್ಲ, ಕೊಟ್ಟಿರೋದ್ರಿಂದ ದುಡ್ಡು ಬರಲ್ಲ, ಏನಾದ್ರು ಮಾಡಿದ್ರೆ ಫ್ಲಾಪ್ ಆಗುತ್ತೆ, ಲಾಸ್ ಆಗುತ್ತೆ. ಹಾಗೆ ವಯಸ್ಸಾಗೋದ ಕಾಲದಲ್ಲಿ ಆರೋಗ್ಯದಿಂದ ನೆಮ್ಮದಿ ಸಿಗುತ್ತೆ ಅಂತಂದಾಗ ಆ ಟೈಮಲ್ಲಿ ಹೋಗ್ಬಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ವಯಸ್ಸಿಲ್ಲ, ಒಳ್ಳೆ ಆಹಾರ ತಿಂದರೆ ಪಚನ ಆಗಲ್ಲ, ಅನೇಕ ವಿಚಾರಗಳು ಕಾಲಕ್ಕೆ ಬರುತ್ತೆ. ನೆಮ್ಮದಿ ಇರ್ತಕ್ಕಂಥದ್ದು ಸೈಲೆನ್ಸಲ್ಲಿ, ಕನ್ನಡದಲ್ಲಿ ಸುಮ್ಮನಿರೋದು. ಪೂಜೆ ಪುನಸ್ಕಾರಗಳು ಏನು ಮಾಡುತ್ತೆ? ಸುಮ್ಮನೆ ಇರಪ್ಪ ಸ್ವಲ್ಪ ದಿವಸ ಅನ್ನೋದಷ್ಟೇ ಕೆಲಸ. ಪೂಜಾ ಫಲಿಸ್ತು ಅಂತ ಹೇಳ್ತಕ್ಕಂಥ ವಿಚಾರಗಳೆಲ್ಲ ಮಾನಸಿಕ ವಿಚಾರಗಳೇ ಹೊರತು ವಾಸ್ತವಿಕ ವಿಚಾರಗಳಾಗಲ್ಲ. ಈಗ ಕ್ರಿಶ್ಚಿಯನ್ ಅವ್ರಿಗೂ ಮದುವೆ ಆಗುತ್ತೆ, ಮುಸ್ಲಿಮ್ಸ್ ಅವ್ರಿಗೂ ಮದುವೆ ಆಗುತ್ತೆ, ಬೇರೆ ಬೇರೆ ಸಿಖ್ರಿಗೂ ಮದುವೆ ಆಗುತ್ತೆ. ಅವರು ಎಲ್ಲರೂ ಪಾರ್ವತಿ ಪೂಜೆ ಮಾಡಿಸಿದಾರ? ಮರ ಸುತ್ತಿದ್ದಾರೆ ಯಾವುದಾದ್ರು? ಕದಳಿ ವಿವಾಹ ಮಾಡಿಸಿದಾರ? ಕುಂಭ ವಿವಾಹ ಮಾಡಿಸಿದಾರ? ಪಾರ್ವತಿ ಸ್ವಯಂವರ ಪೂಜೆ ಮಾಡಿಸಿದಾರ? ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ, ನೊಂದಿರ್ತಕ್ಕಂಥ ವ್ಯಕ್ತಿಗೆ ಸ್ವಲ್ಪ ಸಮಾಧಾನಕರ ಬಹುಮಾನ ಅಷ್ಟೇ ಹೊರತು, ಅದಕ್ಕೆ ಅನೇಕ ಜನರು ಈ ಪೂಜೆ ಪುನಸ್ಕಾರ ವಿಚಾರದಲ್ಲಿ ಎಗೇನ್ಸ್ಟ್. ಆದರೆ ನಾನು ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ತೀನಿ. ಮನಸ್ಸಿಗೆ ಧೈರ್ಯ ಕೊಟ್ಟು, ಆತ್ಮವಿಶ್ವಾಸ ಕೊಟ್ಟು, ಆ ಒಂದು ಸಂಕಲ್ಪ ಅಂದಾಗ ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಿ, ಆಗತ್ತೆ ಅಂತ. ಆ ರಿಚುವಲ್ಸ್ ಎಲ್ಲ ನಮ್ಮಲ್ಲಿ ಪಾಸಿಟಿವ್ ವಿಚಾರ ತೊಗೊಂಬರಕ್ಕೇನೆ ಪೂಜೆ ಪುನಸ್ಕಾರಗಳಿರೋದು.